ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್. ಗೈಸ್, ಏನಂತ ಹೇಳಿದರೆ ನನ್ನ ಫೇಸ್ ನಿಮಗೆ ಕಾಣಿಸ್ತಿರ್ಬೋದು ಆಯಿತಾ. ಲೈಕ್ ಇಲ್ಲೆಲ್ಲ ಡಾಟ್ ಡಾಟ್, ಇದು ರೀಸೆಂಟಾಗಿ ಆಗಿದ್ದು. ಅದು ಬಿಟ್ಟರೆ ನನಗೆ ಕೆಲವೊಂದು ಇಲ್ಲಿ ಬ್ಲ್ಯಾಕ್ ಡಾಟ್ಸ್ ಇದೆ. ನಮ್ಮ ಮನೇಲಿ ಹೇಳ್ತಾರೆ ಮೇಕಪ್ ಮಾಡಿಕೊಂಡು ಜಾಸ್ತಿ ಆಯ್ತು ನಿಮಗೆ ಅಂತ. ಇಲ್ಲ, ಮೇಕಪ್ ಎಲ್ಲ ಮಾಡ್ಕೊಂಡಾಗಿದ್ದಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಅದುಂಟು ಈ ಥರ ಎಲ್ಲ ಆಗಲಿಕ್ಕೆ. ಸೊ ಅದು ನನಗೆ ಹಾಗಾಗಿದೆ ಆಯಿತಾ. ಓಕೆ, ನನ್ನ ಬಾಕ್ಸ್ ಅದಷ್ಟೇ ಅಂತ ಅಂದ್ಕೊಂಡ್ರು. ಈಗ ಇದ್ರೊಳಗೆಲ್ಲ ಜಾಸ್ತಿ ಏನಿಲ್ಲ, ಬಟ್ ಇದೆ ಸ್ವಲ್ಪ ಇದೆ. ಇದು ಬೇಡ ಇವಾಗ, ಇದು ನೆಕ್ಸ್ಟ್ ಟೈಮ್ ನಾನು ಇದರಲ್ಲಿ ಏನಿದೆ ಅಲ್ಲ ಅಂತ ಹೇಳ್ತೇನೆ. ಬಟ್ ಇವಾಗ ದಿಸ್ ಒನ್ ಓಕೆನಾ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಅಂದರೆ ಇದಿರ್ಬೋದು ಅಥವಾ ಇದೊಂದಿರ್ಬೋದು. ಲೈಕ್ ಫೌಂಡೇಶನ್ ಇದೆಲ್ಲ ಆಯಿತಾ, ಫೌಂಡೇಶನ್. ಆಮೇಲೆ ಇದೊಂದಿದೆ, ಇದೆಲ್ಲ ಏನಂತಲೇ ಗೊತ್ತಿಲ್ಲ ಗುರು. ಲಿಕ್ವಿಡ್ ಹೈಲೈಟರ್ ಆಯಿತಾ, ಸನ್ಸ್ಕ್ರೀನ್ ಇದೆ, ತುಂಬ ಏನೇನೋ ಇದೆ ಯೂಸ್ ಮಾಡೋದು. ನಾನು ನಿಮಗೆ ಮೇಕಪ್ ಮಾಡ್ಕೊಂಡು ತೋರಿಸ್ತಾ ಇರೋದು ಲ್ಯಾಕ್ಮೆ 925 CC ಕ್ರೀಮ್ನ. ಈ ಕ್ರೀಮ್ನ ನಾನು ಹಚ್ಕೊಂಡು ಹೇಗೆ ಕಾಣಿಸುತ್ತೆ ನನಗಂತ ಹೇಳ್ತೀನಿ. ಇದು ನನ್ನ ಸ್ಕಿನ್ ಟೋನ್ಗೆ ಇದು ಜಾಸ್ತಿ ಅನಿಸುತ್ತೆ, ಅಂದರೆ ತುಂಬ ಜಾಸ್ತಿ ಕಲರ್ ಅಂತ ಅನಿಸ್ಬಿಡುತ್ತೆ. ಸೊ ನೋಡೋಣ, ಇವತ್ತು ನಾನು ಸ್ವಲ್ಪ ಲೈಟಾಗಿ ಹಚ್ಕೋತೀನಿ, ಹೇಗೆ ಕಾಣಿಸ್ತೀನಿ. ಓಕೆನಾ. ಫಸ್ಟ್ ನಾನು ಯಾವುದೇ ಫೌಂಡೇಶನ್ ಹಚ್ಚೋದ್ಕಿಂತ ಮುಂಚೆ ನಾನು ಇದನ್ನು ಮಾಯ್ಶ್ಚರೈಸರ್ನ ನಾನು ಹಚ್ತೇನೆ. ನಾರ್ಮಲಿ ಎಲ್ಲರೂ ಇದನ್ನೇ ಹಚ್ತಾರೆ. ಸಿಟಾಫಿಲ್ ಓಕೆನಾ. ಕೂದಲು ಅಡ್ಡ ಬರುತ್ತೆ ಏನಾದರೂ ಮಾಡಿ. ಆ್ಯಕ್ಚುಲಿ ಇದು ನನ್ನ ಕೆಲವು ಸಲ ಏನು ಮಾಡ್ತೀನಿ ಅಂದರೆ, ಇದು ಒಂದಿನ ಹಿಂಗೆ ಹಚ್ಕೊಂಡು ಹೋಗಿಬಿಡ್ತೀನಿ. ಬಟ್ ಆ ದಿನ ಎಲ್ಲರೂ ಕೇಳ್ತಾರೆ ನೀನು ಪೇಷಂಟ ಅಂತ. ಗೈಸ್, ಏನು ಗೊತ್ತಾ, ಮೊದಲು ನನಗೆ ಪಿಂಪಲ್ಸೇ ಆಗ್ತಿರ್ಲಿಲ್ಲ ಆಯಿತಾ. ಒಂದು ನಾನು ಎಲ್ಲರ ಹತ್ರ ಹೇಳೋದು ನಂಗೆ ಪಿಂಪಲ್ಸೇ ಆಗಲ್ಲ, ನೋಡಿ ನಿಮಗೆಲ್ಲ ಪಿಂಪಲ್ಸ್ ಆಗುತ್ತೆ ಹಾಗೆ ಅಂತ ಹೇಳಿ ನನಗೆ ಇವಾಗ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗ್ತಾ ಇದೆ ಫೇಸಲ್ಲಿ. ನೋಡಿ, ಅದು ಇಲ್ಲಾಗೋದು ಅಲ್ಲೇ ಹೋಗುತ್ತೆ, ಸಾಯುತ್ತೆ, ಮತ್ತೆ ಬ್ಲ್ಯಾಕ್ ಡಾಟ್ ಇದೊಂದಾಗಿದೆ. ಇಲ್ಲಿ ಇನ್ನೇ ಬ್ಲ್ಯಾಕ್ ಡಾಟ್ ಬರುತ್ತೆ, ಇಲ್ಲೆಲ್ಲ ಹಾಗೆ ಆಗಿದೆ. ಬಟ್ ಏನು ಮಾಡೋದಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಆಯ್ತಾ. ಈ ಥರ ಹಚ್ಕೊಂಡಿದ್ದೇನೆ. ನೋಡಿದ್ರಾ, ಇದು ಹಚ್ಚಿದ ತಕ್ಷಣ ಎಷ್ಟು ಚೇಂಜಸ್ ಕಾಣಿಸ್ತಿದೆ ಅಲ್ವಾ. ನಿಜವಾಗ್ಲೂ ನಾನು ಇವತ್ತು ನೋಡ್ತಾ ಇದ್ದೀನಿ, ನಂಗೆ ಡೈಲಿ ಫೇಸ್ ಡಲ್ ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಇವತ್ತು ಇಟ್ ಲುಕ್ಸ್ ನೈಸ್ ಅಲ್ಲ. ಓಕೆ, ಇವಾಗ ಎಲ್ಲ ಡ್ರೈ ಆಗಿದೆ. ಇವಾಗ ಓಕೆ, ಎಲ್ಲ ಫೇಸ್ ಎಲ್ಲ ಡ್ರೈ ಆಗಿದೆ. ಸೊ ನೆಕ್ಸ್ಟ್ ಏನು ಹಚ್ತೀನಿ ಗೊತ್ತಾ, ಇದು ಏನಕ್ಕೆ ಹಚ್ತೀನಿ ಅಂತಂದ್ರೆ, ಇದ್ದದ್ರಲ್ಲಿ ನನ್ನ ಫೇವ್ರೇಟ್ ಅಂದರೆ ಫುಲ್ ಫಿನಿಶಿಂಗ್ ನಾನು ಇದನ್ನಲ್ಲಿ ಮಾಡ್ಕೋತೇನೆ. ಅಂದರೆ ಯಾವುದ್ರಲ್ಲಿ ಗೊತ್ತಾ, ಇದರಲ್ಲಿ ಸೈಡ್ ಎಲ್ಲ ಬರುತ್ತಲ್ಲ, ಇದನ್ನೆಲ್ಲ ಹಚ್ಬಿಟ್ಟು ನನ್ನ ಫೇಸ್ಗೆ, ಅಂದರೆ ನಾನು ಸ್ವಲ್ಪ ಲೈಟ್ ಇರೋ ಕಾರಣದಿಂದಾಗಿ ಇದೆಯಲ್ಲ ನೋಡಿದು, ಇದನ್ನ ಹಚ್ಕೋತೀನಿ. ಅಂದರೆ ಫುಲ್ ಫೇಸಿಗೆ ಅದನ್ನೇ ಕವರ್ ಮಾಡಿಬಿಡ್ತೀನಿ. ಸೊ ಇವಾಗ ನಾನು 925 ಲ್ಯಾಕ್ಮೆನ ನಾನು ಅಪ್ಲೈ ಮಾಡುವ ರೀಸನ್ಗಾಗಿ ನಾನು ಇವಾಗ ಲೈಟಾಗಿ ನನ್ನ ಇಲ್ಲಿ ಬ್ಲ್ಯಾಕ್ ಏನಿದೆಲ್ಲ ಅದನ್ನೆಲ್ಲ ಸ್ವಲ್ಪ ಕವರ್ ಮಾಡ್ಕೋತೀನಿ ಆಯಿತಾ. ಸೊ ಅದನ್ನು ನಾನು ಈ ಆರೆಂಜ್ ಕಲರ್ನ ಯೂಸ್ ಮಾಡ್ತೇನೆ. ಇಲ್ಲಿ ಯಾಕೆ ಹಚ್ಕೊಂಡೆ ಅಂದರೆ, ನಮಗೆ ಇಲ್ಲಿ ಸ್ವಲ್ಪ ಹೇರ್ಸ್ ಇರುವ ಕಾರಣದಿಂದಾಗಿ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ. ನಾವು ಅದನ್ನ ಹೇರ್ಸ್ನ ರಿಮೂವ್ ಮಾಡಿದ್ರು ಕೂಡ ನಮ್ಗಲ್ಲಿ ಬ್ಲ್ಯಾಕ್ ಇರುತ್ತೆ. ಸೊ ಇಲ್ಲಿ ಇಷ್ಟು ಕವರ್ ಮಾಡ್ಕೋಬೇಕು. ಇನ್ನೊಂದಂದ್ರೆ, ನಾವೆಲ್ಲಾದ್ರೂ ಈಗ ಹೊರಗಡೆ ಹೋಗ್ತೀವಿ ಅಂದರೆ ಸ್ವೆಟ್ ಕೂಡ ಇಲ್ಲೇ ಬೇಗ ಆಗುತ್ತೆ ನಮಗೆ. ಸೊ ವಿ ಶುಡ್ ಕವರ್. ನಾನು ಮಾಡಿದ್ರೆ ಇದು ಮುಖಕ್ಕೆ ಹಚ್ಕೋಬೇಕು, ಅಷ್ಟು ಬ್ಲ್ಯಾಕ್ ಡಾಟ್ಸ್ ಇದೆ. ಸೊ ನಂಗೊಂದು ಪ್ರಾಬ್ಲಮ್ ಏನು ಗೊತ್ತಾ, ನಾನು ಇಟ್ಟಿರೋದು ನನಗೆ ಸಿಗಲ್ಲ, ನಾನು ಅಲ್ಲಿ ಬಿಟ್ಟು ಮತ್ತೆ ಎಲ್ಲ ಕಡೆ ಹುಡುಕ್ತೀನಿ. ಬಟ್ ಇದ್ರದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಆಯಿತಾ, ಇದನ್ನ ಯೂಸ್ ಮಾಡಿಕೊಂಡು ಮೇಕಪ್ ಹೇಗೆ ಫಿನಿಶ್ ಮಾಡೋದಂತ. ಸೊ ಇವತ್ತು ಇದ್ರು ಆಯಿತಾ, ಫುಲ್ ಕವರ್ ಮಾಡ್ಕೋಬೇಕಾಯ್ತಾ. ಸ್ವಲ್ಪ ಏನು ಗೊತ್ತಾ, ನಾನು ಹೇಳೋದು ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ, ಬಟ್ ಒಂದ್ಸಲ ನೀವು ಹ್ಯಾಂಡಲ್ಲಿ ಎಲ್ಲದನ್ನ ಈ ಥರ ಡಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ನಿಮ್ಗೆ ಇದಕ್ಕೆ ನೀವು ಸೆಟ್ ಆಗ್ತೀರಾ. ನಾನು ಮೊದಲು ಇದನ್ನು ಯೂಸ್ ಮಾಡ್ತಾ ಇದ್ದೆ. ಎಷ್ಟು ವರ್ಷ ಹಳೇದು ಗೊತ್ತಾ, ಇದು 1-2 ವರ್ಷ ಆಗಿರ್ಬೋದು ಆಯಿತಾ. ಒಂದ್ಸಲನೂ ಕ್ಲೀನ್ ಮಾಡಿಲ್ಲ, ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ನಾನು ಇದನ್ನು ಯೂಸೇ ಮಾಡಲ್ಲ, ಹ್ಯಾಂಡ್ನೇ ಯೂಸ್ ಮಾಡೋದು. ಇವಾಗ ಇದನ್ನು ಅಪ್ಲೈ ಮಾಡೋಣ, ಇಷ್ಟೇ. ಓಕೆನಾ.
ಡಾಟ್ ಎಲ್ಲ ಕಡೆ ಇಟ್ಟಿದ್ದೇನೆ. ಇದಿಷ್ಟನ್ನ ಈಗ ಕವರ್ ಮಾಡ್ಕೋತೀನಿ. ನಾನು ಕೈಲೇ ಕವರ್ ಮಾಡ್ಕೋತೀನಿ. ಓಕೆ, ಇದೆಲ್ಲ ಸ್ವಲ್ಪ ಲೈಟಾಗಿ ಕವರ್ ಆಗಿದೆ, ಸಾಕು. ಅಷ್ಟು ಕವರ್ ಆದ್ರೆ ಅಂದರೆ ಅಷ್ಟು ಬ್ಲ್ಯಾಕ್ ಆಗಿ ಎದ್ದು ಕಾಣೋ ಬದಲು ಸ್ವಲ್ಪ ಲೈಟಾಗಿ ಕವರ್ ಆಗುತ್ತೆ. ಐಬ್ರೋ ಪೆನ್ಸಿಲ್ ಇದು ನೋಡಿ, ಇದು ನನ್ನ ಐಬ್ರೋ ಪೆನ್ಸಿಲ್ ಹೋಗ್ಬಿಟ್ಟಿದೆ. ಇದು ಈ ಹಲ್ಲು ಜೊತೆವಲ್ಲ ಆ ಥರ ಬ್ರಷ್ ಥರ ಆಗಿಬಿಟ್ಟಿದೆ. ಇದನ್ನ ಯಾಕೆ ಹಿಂಗಾಗಿದೆ ಅಂದರೆ, ನಾನು ಇದನ್ನು ನಾರ್ಮಲಿ ಹೇಗೆ ಓಪನ್ ಮಾಡೋದಾ, ಇಷ್ಟು ಬಂತು, ಹೌದು ಹೋಗ್ಬಿಟ್ಟಿದೆ ಇದು. ಓಕೆ, ಇದನ್ನ ಡನ್. ಇದು ಖಾಲಿಯಾಗಿ ಬಿಟ್ಟಿದೆ. ಇದು ಸಿಗೋದು ಕುಂದಾಪುರದಲ್ಲ, ಆಯ್ತಾ, ಅಲ್ಲೊಂದು ಬಜಾರಲ್ಲಿ ನಾನು ತಗೊಂಡಿದ್ದು. ಅದಾದ್ರ ಮೇಲೆ ನಾನು ಎಲ್ಲೂ ತಗೊಂಡೇ ಇಲ್ಲ, ಬಟ್ ಇದು ಖಾಲಿಯಾಗಿ ಬಿಟ್ಟಿದೆ. ಸೊ ಇದನ್ನ ಹೇಗೆ ಯೂಸ್ ಮಾಡ್ತೀನಿ ಅಂದರೆ, ಇದನ್ನ ಓಪನ್ ಮಾಡಿಬಿಟ್ಟು ಇದಿದೆ ಅಲ್ಲ ಆಯ್ತಾ, ನೋಡಿ ನಾನು ಎಷ್ಟು ಬಡೋಳಾಗ್ಬಿಟ್ಟಿದ್ದೀನಿ ಆಯ್ತಾ. ಸಾಕು. ಏನಾಗುತ್ತೆ ಗೊತ್ತಾ, ನಮ್ಮ ಕಾಡಿಗೆ ಹಚ್ಚಿದ್ರೆ ಅದು ಸರಿಯಾಗಿ ತೊಳ್ಕೊಳ್ಳೋದು ಇಲ್ಲ ನಾನು. ಅದು ಬೆಳಗ್ಗೆ ಆಗುವಾಗ ಊರೆಲ್ಲ ರೆಡಿ ಆಗಿಬಿಡುತ್ತೆ. ಆಯ್ತು, ಓಕೆನಾ. ಸರಿ, ಈಗ ಸ್ಪ್ರೇ ಮಾಡೋಣ. ಸ್ಪ್ರೇಗಿಂತ ಮುಂಚೆ ಮರ್ತ್ಬಿಟ್ಟೆ, ಒಂದು ಲಿಪ್ಸ್ಟಿಕ್ ಆಯ್ತಾ. ಈ ಲಿಪ್ಸ್ಟಿಕ್ನ ನಾನು ಲಿಪ್ಪಿಗೆ ಹಚ್ಚಲ್ಲ. ಯಾಕೆ ಗೊತ್ತಾ, ಇದು ಸ್ವಲ್ಪ ಬೇಗ ಹೋಗ್ಬಿಡತ್ತೆ. ಅಂದರೆ ಈಗ ನಾನು ಬೆಳಿಗ್ಗೆ ಹಚ್ಚಿದ್ದು ಸಂಜೆ ತನಕ ಬರಲ್ಲ. ಸೊ ನಾನು ಇದಕ್ಕೆ ಏನಕ್ಕೆ ಯೂಸ್ ಮಾಡ್ತೀನಿ ಗೊತ್ತಾ, ಓಕೆನಾ. ಇಷ್ಟೇ. ಇದಾದ್ರ ಮೇಲೆ ಇದು ಅವಾಗ ಹೇಳ್ದೆನಾ, ಇದು ಹಿಂಗೆ ಯಾವ ಥರ ಫೀಲ್ ಆಗುತ್ತೆ ಗೊತ್ತಾ ನನಗೆ. ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ನಮಗೆ ಒಂದು ಮದ್ದು ಹಾಕ್ತಾ ಇದ್ರು, ಔಷಧಿ ಚಿಕ್ಕ ಮಕ್ಕಳಿಗೆ. ಅದು ಹಿಂಗೆ ಮಾಡಿ ಹಿಂಗೆತ್ತದವರು ಶೋ ಗೊತ್ತಾ ಇದ್ರು, ನಮ್ಮ ಹತ್ರ ಬಂದು ಬಾಯ್ಬಿಡ್ತಾ ಇದ್ರು. ಆ ಮದ್ದನ್ನು ನಾವು ಕುಡಿತಾ ಇರಲಿಲ್ಲ. ಓಕೆ, ಡನ್. ಇವಾಗ ಲಿಪ್ಸ್ಟಿಕ್ ಏನು ಗೊತ್ತಾ, ಇಷ್ಟು ಲಿಪ್ಸ್ಟಿಕ್ ಇದೆ, ಇನ್ನೂ ಒಂದೆರಡಿದೆ, ಇಷ್ಟಿದೆ. ಬಟ್ ನಾನು ತುಂಬ ಚೇಂಜ್ ಮಾಡ್ತಾ ಇರೋದಂದ್ರೆ ಇದು ನನ್ನ ಫೇವ್ರೇಟ್. ಇದಾ, ಹೌದು, ದಿಸ್ ಒನ್. ಇದು ನಾನು ಜುಡಿಯೋದಲ್ಲಿ ತೊಗೊಂಡಿರೋದು. ನೇಮ್ ಬೇಕಂದರೆ ನೋಡಿ, BR03 ಆಯಿತಾ, ಟೋಸ್ಟೆಡ್ ಆಲ್ಮಂಡ್. ಅದು ನಾನು ಪ್ರತಿ ಸಲ ಇದನ್ನೇ ಚೇಂಜ್ ಮಾಡ್ತಾ ಇದ್ದಿದ್ದು. ಬಟ್ ನೋಡಿ ಇವಾಗ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ಇದು ಇವಾಗ ಆಫ್ಟರ್ ಲಿಪ್ಸ್ಟಿಕ್. ಗ್ಲೋ ಜುಡಿಯೋ. ಏನೋ ಮಿಸ್ ಆಗ್ತಿದೆಯಲ್ಲ, ಇಲ್ಲ, ನಾನು ಹಳೆ ಮೂವಿ ಡೈಲಾಗ್ ಹೊಡೆಯಲ್ಲ, ಬಟ್ ಮಿಸ್ ಆಗ್ತಾ ಇರೋದು ಸ್ಟಿಕ್ಕರ್. ನನಗೆ ಸ್ಟಿಕ್ಕರ್ ಇಟ್ಟಿಲ್ಲ ಅಂದರೆ ಸ್ವಲ್ಪನೂ ಚೆನ್ನಾಗಿ ಕಾಣಿಸಲ್ಲ. ಸೊ ನಾನು ಅದಕ್ಕೆ ಸ್ಟಿಕ್ಕರ್ ಇಡ್ತೇನೆ. ನನ್ನ ಹತ್ರ 2 ಸ್ಟಿಕ್ಕರ್ ಇದೆ, ಅದರಲ್ಲಿ ನನಗೆ ದೊಡ್ಡ ಸ್ಟಿಕ್ಕರ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ತೋರಿಸ್ತೀನಿ. ಓಕೆ, ಓಕೆನಾ. ನಾನು ಹೇಳಿದೆ, ನಾನು ಮೇಕಪ್ ಮಾಡ್ಕೋತೀನಿ ಅಥವಾ ನಾನು ಏನಾದರೂ ಹಚ್ಕೋತೀನಿ ಅಂದರೆ ಅದು ನನ್ನ ಸೀಕ್ರೆಟ್. ನಾನು ಯಾಕೆ ನಿಮ್ಗೆ ಹೇಳಬೇಕು ಅಂತ ನಾನು ಹೇಳಿದೆ. ಸೊ ಅದಕ್ಕೆ ಹೇಳಮ್ಮ, ಸರಿ ಆಯಿತು ಬಿಡು, ನೀನು ಕಾಂಟೆಂಟ್ ಕ್ರಿಯೇಟರ್ ಅಲ್ವಾ, ಸರ್ ಓಕೆ ವಿಡಿಯೋನೇ ಮಾಡಿ ಹೇಳು, ಆ ವಿಡಿಯೋ ನಾನು ಪಕ್ಕ ನೋಡ್ತೇನೆ ಅಂತ. ಸೊ ಅದಕ್ಕೆ ನಾನು ವಿಡಿಯೋ ಮಾಡೇನೆ ನಾನು ಹೇಳ್ತಾ ಇದ್ದಿದ್ದು. ಸೊ ನನ್ನ ಫ್ರೆಂಡ್ಸಿಗೆ, ಆಮೇಲೆ ಫ್ರೆಂಡ್ಸ್ ಅಂತಲ್ಲ, ಈ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಿ ಎಲ್ಲರೂ, ನೀವೇ ಅಟ್ಲೀಸ್ಟ್ ಅಂದರೆ ಇವಾಗ ನಿಮಗೆ ಓಕೆ ನೀವೆಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಈ ಥರ ಮುಖದಲ್ಲೇ ಡಾಟ್ ಇದೆ ಅಂದರೆ ಇದನ್ನೆಲ್ಲ ಹೇಗೆ ಕ್ಲಿಯರ್ ಮಾಡ್ಕೋತೀರಾ
ಅಂತ ಇದನ್ನ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಇದೊಂದು ಸ್ಮಾಲ್ ವಿಡಿಯೋ. ನೆಕ್ಸ್ಟ್ ನನ್ನ ಹತ್ರ ಇನ್ನೂ ತುಂಬ ವೆರೈಟೀಸ್ ಫೌಂಡೇಶನ್ ಇದೆ. ನಾನು ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೇನೆ. ಬಟ್ ಇಯರಿಂಗ್ಸೇ ಹಾಕಿಲ್ಲ. ಈ ಡ್ರೆಸ್ಸಿಗೆ ಯಾವ್ದು ಇಯರಿಂಗ್ಸ್ ಹಾಕೋದು ಅಂತಲೂ ಗೊತ್ತಾಗಲ್ಲ. ನಾನು ಹಾಗೆ ನನಗೆ ಇವಾಗ ಎಲ್ಲೋ ಇಟ್ಟಿರ್ತೀನಾ, ನಂಗೆ ಹುಡ್ಕೋ ಅಷ್ಟು ಪೇಷನ್ಸ್ ಅಂತೂ ನಿಜ ಇಲ್ಲ ಆಯ್ತಾ. ಕಿವಿದೆ ಬೇಡ, ಸೊ ಈ ಹೇರ್ನ ಹಿಂಗೆ ಕವರ್ ಮಾಡ್ಕೊಳ್ಬೋದಲ್ಲ ಅಂತ ಅಂತ ಹಂಗೆ ಹೋಗ್ಬಿಡ್ತೀನಿ. ಬಟ್ ನಾನು ಇದನ್ನ ಹೇಳಲೇಬೇಕು, ನನ್ನ ಹೇರ್ ಸ್ಟೈಲು ಇದಿಷ್ಟು ಮುಂದೆ ಕಟ್ ಮಾಡಿರೋದು, ಓಕೆನಾ. ಇದಿಷ್ಟು ಹಿಂದೆ, ಆದರೆ ಮುಂದೆ ಹಿಂಗೆ ಮಾಡಿದ ತಕ್ಷಣ ಇದಿಷ್ಟು ಕೂದಲು ಹಿಂಗೆ ಬರುತ್ತೆ. ಮುಂದ್ಗಡೆಯಿಂದ ಇದನ್ನ ನಾವು ಚಿಕ್ಕೂರು ಬರುವಾಗ ಬಾಬ್ ಕಟ್ ಥರ ಕಾಣಿಸುತ್ತೆ, ಹಿಂದ್ಗಡೆ ಹಿಂಗೆ. ಬಟ್ ನಾನು ಏನಕ್ಕೆ ಫುಲ್ ಬಾಬ್ ಕಟ್ ಮಾಡ್ಕೋಬೇಕಂದ್ರೆ ಮತ್ತು ಮನೆಯವ್ರ ಹತ್ರ ನಾಯಿ ಥರ ಯಾರು ಉಗ್ಸ್ಕೋತಾರೆ, ಅದು ನಾನು ಏನು ಮಾಡಿಲ್ಲ ಅಂದರೂ ಉಗ್ಸ್ಕೋತಾನೆ ಇರ್ತೀನಿ. ಸೊ ಇದು ಊರಿಗೆ ಹೋಗೋದಿತ್ತು ರೀಸೆಂಟಾಗಿ, ಸೊ ಅದಕ್ಕೆ ಮಾಡಿಲ್ಲ. ನೆಕ್ಸ್ಟ್ ಏನಂತಂದರೆ ಈ ಥರ ಫುಲ್ ಬಾಬ್ ಕಟ್ ಮಾಡೋಣ ಅಂದ್ಕೊಂಡೆ. ನಾನು ಚಿಕ್ಕವಳಿರುವಾಗ ನಾನು ಬಾಬ್ ಕಟ್ಟೇ ಮಾಡಿಲ್ಲ ಗೊತ್ತಾ. ನನಗೆ ಜಾಸ್ತಿ ಕೂದಲಿತ್ತಾ, ಸೊ ಅದಕ್ಕೆ ಫುಲ್ ಏನಾಗ್ತಾಯಿತ್ತು. ಸೊ ಅದಕ್ಕೆ ನನಗೆ ಮಾವೆಲ್ಲ ಕರ್ಕೊಂಡು ಹೋಗ್ಬಿಟ್ಟು, ಮಾವ ಬಾಬ್ ಕಟ್ ಮಾಡಿ ಪ್ಲೀಸ್ ಅಂತ ಅಳ್ತಿದ್ದೆ. ಇವ್ರು ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ಸರಿ ಮಗ ನಾನು ನಿಂಗೆ ಬಾಬ್ ಕಟ್ಟೆ ಮಾಡ್ತೀನಿ ಅಂತ. ಅವಾಗ ಬೈಕೆಲ್ಲ ಇರಲಿಲ್ಲ, ಸೈಕಲಲ್ಲಿ, ದೊಡ್ಡ ಸೈಕಲಲ್ಲಿ ಮುಂದ್ಗಡೆ ನನಗಂತ ಒಂದು ಸೀಟ್ ಹಾಕಿ ಕೂರಿಸ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಹೋಗಿ ನನ್ನ ಹತ್ರ ಸರಿ ಮಗ ನಿಂಗೆ ಬಾಬ್ ಕಟ್ಟೆ ಮಾಡಿಸೋದಂತ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಹೋಗ್ಬಿಟ್ಟು ಹಿಂಗಂತಿದ್ರು ಅವರು ಚೌರ ಶಾಪ್ ಅವ್ರ ಹತ್ರ, ಸಾರಿ ಹೇರ್ ಕಟಿಂಗ್ ಮಾಡೋರ ಹತ್ರ ಹಿಂಗಂತಿದ್ರು. ಅವನಷ್ಟು ಓಡಿಸಿ ಕಳಿಸ್ತಾ ಇದ್ದ ನನ್ನ. ದೊಡ್ಡ ಮಾವ ಈ ವಿಡಿಯೋ ನಿಮಗೆ ಮಾಡ್ತಾ ಇರೋದು, ನೀವೇ ನನಗೆ ಮೋಸ ಮಾಡಿರೋದು. ಓಕೆ, ಇಟ್ಸ್ ಫೈನ್. ಇದು ನನ್ನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ನೆಕ್ಸ್ಟ್ ಟೈಮಿಂದ ಇದೇ ಥರ ನೀವು ಮೇಕಪ್ ಮಾಡ್ಕೊಳ್ಳೋದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ನನ್ನ ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೊ ಇವಾಗ ತುಂಬ ಚಳಿಗಾಲ ಆಗಿರೋದ್ರಿಂದ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ಮಾಡಿ ಅಂತ ಹೇಳ್ತಾ, ಓಕೆ, ಸಿ ಯು, ಬೈ ಬೈ, ಆಲ್ ದ ಬೆಸ್ಟ್.